ಹೆತ್ತ ಮಗುವಿಗೆ ತಂದೆಯಿಂದಲೇ ವೇಷ ಪ್ರಾಶನ ಮಾಡಲಾಗಿದೆ ಎಂಬ ಆರೋಪ ಬೆಳಗಾವಿ ತಾಲೂಕಿನ ಉಕ್ಕಡ ಗ್ರಾಮದಲ್ಲಿ ಕೇಳಿ ಬಂದಿದೆ. ಪತ್ನಿ ಹಾಗೂ ಪತ್ನಿಯ ಪೋಷಕರಿಂದ ಪತಿಯ ಮೇಲೆ ಅನುಮಾನ ವ್ಯಕ್ತಪಡಿಸಲಾಗಿದೆ. 15 ದಿನಗಳ ಹಿಂದೆ ಜನಿಸಿದ್ದ ಮಗು ಪ್ರಿಯಾಂಕಾ ಏಕಾಏಕಿ ಮೃತಪಟ್ಟಿದೆ. ಹೆರಿಗೆ ಹಿನ್ನೆಲೆ ತವರು ಮನೆಯಲ್ಲಿ ಮಗುವಿನ ತಾಯಿ ಶೀಲಾ ಇದ್ದಳು. ಪತ್ನಿ ಶೀಲಾ ಭೇಟಿಗೆ ಬಂದಿದ್ದ ಪತಿ ಭೀಮರಾಯ ಮನೆಯಿಂದ ತೆರಳಿದ ಕೆಲ ಹೊತ್ತಿನಲ್ಲೇ ಮಗು ಅನುಮಾನಾಸ್ಪದವಾಗಿ ಮೃತಪಟ್ಟಿದೆ. ಭೀಮರಾಯನಿಂದಲೇ ಮಗುವಿಗೆ ವಿಷಪ್ರಾಶನ ಆಗಿದೆ ಅಂತ ಪತ್ನಿ ಹಾಗೂ ಆಕೆಯ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಪತಿ ಭೀಮರಾಯ ಸದ್ಯ ಎಸ್ಕೇಪ್ ಆಗಿದ್ದಾನೆ. ಮೃತ ಮಗುವಿನ ಶವ ಬೆಳಗಾವಿ ಬಿಮ್ಸ್ಗೆ ರವಾನಿಸಲಾಗಿದೆ. ಸ್ಥಳಕ್ಕೆ ಬೆಳಗಾವಿ ಗ್ರಾಮೀಣ ಎಸಿಪಿ ಕಾಕತಿ ಸಿಪಿಐ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮೃತ ಮಗುವಿನ ಮರಣೋತ್ತರ ಪರೀಕ್ಷೆ ಬಳಿಕ ಸತ್ಯ ಬಹಿರಂಗ ಆಗಲಿದೆ. ನಮ್ಮ ಯಜಮಾನ್ರು ಬಂದಿರ್ರಿ 2 ಗಂಟೆಗೆ ಬಂದಿರ್ರಿ. ನಾನು ಮಲ್ಕೊಂಡು ಹುಡುಗಿ ಮಲಿ ಕುಡ್ಸಿ ಆಗ ಮಲ್ಸಿಂದೆ ಹಿಂಗೆ ಮಾಡಂದ್ರೆ ಅವ್ನು ಬಂದು ಇದಕ್ಕೆ ಯಾರು ಹೊರಗೆ ಒಂದು ಸ್ವಲ್ಪ ಕೂತು ಬಂದ್ರಿ. ಹೊರಗೆ ಕೂತು ಬಂದಾಗ ನಾ ಮಲ್ಕೊಂಡಿನಿ, ಹುಡುಗಿ ಮಲ್ಕೊಂಡಿತ್ತು. ನನ್ನ ಹುಡುಗಿ ಬಾಜುಕ್ ಬಂದು ಕೂತ್ರಿ. ಹಿಂಗೆ ಮಾಡಂದ ನಾ ಮಲ್ಕೊಂಡು ಇದಕ್ಕೆ ಹುಡುಗಿ ಬಾಯಂದ ಬರು ಬತ್ರಿ ಒಮ್ಗಿಲ್ಲರಿ. ನಾ ಪಟ್ನೆ ಎದ್ನಿ ಯಾಕೆ ಹಿಂಗೆ ಮಾಡಾಯ್ತಂತ ಎತ್ಕೊಂಡಿ ಅಟ್ರಾಗಂದ ಹತ್ತೀನಿ ವಾಸ ಬರಾಕತ್ರಿ ನನಗೆ. ಅವ್ನ ಬಾಜು ಕೂತಾಗ ಬಂದು ಹಿಜಕನ ವಾಸ ಬಂದಿತ್ರಿ. ಅವ್ನು ಕೂತ ಹಿಜಕನ ನಾವು ನೋಡಿಲ್ಲ ಪಕ್ಕಾರಿ ಹುಡುಗಿ ಮೂನ್ಯಾಂದ ಬಾಯಂದ ಬರಾಕತ್ರಿ ಪಟ್ನ ರೀ. ನಮ್ ಯಜಮಾನ್ರು ಬಂದ್ರಿ. ಯಜಮಾನ್ ಬಿಂಬ್ರಾಯಿ ರೀ. ಬುತ್ರಾ ಮಟ್ಟ ರೀ. ಈಗ ನೀವು ಡೆಲಿವರಿ ಆಗಿ ಎಷ್ಟು ದಿನ ಆಯ್ತು? 15 ದಿವಸ ಆತ್ರಿ. ಅಂದ್ರೆ ಈಗ ಅವ್ರು ನೋಡಾಕಂತ ಬಂದಿದ್ರಿ ಅಮ್ಮ ಏನ್ ಅವ್ರ ಯಜಮಾನ್ರನ್ನ ಈ ರೀತಿ ಮಾಡ್ರ ಅಂತೀರಿ? ಅವ್ರ ಮಾಡಿದಾರ್ರಿ. ಏನ್ ಮಾಡ್ಯಾರಮ್ಮ? ನಂಗೆ ಹತ್ತೀನಿ ವಾಸ ಬಂದೈತ್ರಿ. ಅವ್ನು ಬಂದು ಕೂತ್ಕೊಳ್ರಿ. ಅವ್ರು ಬಂದು ಕುಂಡ್ಕೊಡ್ರಿ. ಆ ಹುಡುಗಿ ಬಾಯ ಅಂದ್ರ ಬಂದಿದ್ರಿ. ಆಗ ಮಲ್ಕೊಂಡ್ರಿ. ಮಲಿ ಕುಡ್ಸ್ರಿ. ಆಗ ಮಲ್ಸಿಂದ್ರಿ ನಾ ರೀ. ಏನ್ ಕಾರಣ ಏನಮ್ಮ? ನಾ ಇಲ್ಲಿ ಹೊಟ್ಟಿಲೆ ನಮ್ಮ ಊರಿಗೆ ಬಂದಾನ್ರಿ. ಬರೀ ಜಗಾನ ಮಾಡ್ತಿರ್ರಿ. ಬಾ ಅಂತ್ರಿ ನನಗ್ರಿ. ನಾನು 3 ತಿಂಗಳ ಬರ್ತಾನೋ ಈಗ ಬರೋದಿಲ್ಲ ಅಂತ ಏನ್ರಿ ಬರೀ ಜಗಾನ ಮಾಡ್ತಿದ್ರಿ. ಹೆಣ್ಮಗು ಐತಿ ಅನ್ನೋ ಕಾರಣಕ್ಕೆ ಏನಾರ ಆ ರೀತಿ ಮಾಡಿದಾರೋ ಏನಂತ? ಅದು ಐತ್ರಿ ಹೆಣ್ಮಗು ರೀ. ಗಂಡು ಮಗು ಬೇಕಾಗಿತ್ತು. ರೀ ಗಂಡ್ ಮಗು ಬೇಕಾಗಿತ್ತು. ಗಂಡ್ ಮಗು ಬೇಕು ನಂಗದ ಅಂತ ಏನಾರು ಜಗಳ ಮಾಡ್ತಿದ್ರು ಮುಂಚೆ? ಏನಾದ್ರು ಗಂಡ್ ಮಗು ಅಂತಕ್ಕೆ ಅಷ್ಟೇನ್ ಜಗಳ ಮಾಡ್ತಾರಕ್ಕಿಲ್ಲ. ಈಗ ನಮ್ಮ ಮನಿಗ್ ಬಂದಂದ್ರ ಬಾಳ ಜಗಳ ಮಾಡ್ತಿದ್ರಿ. ಯಾವಾಗ ಬರ್ತಿ ಅಂತ್ರಿ. ಎಷ್ಟನೇ ಹೆರಿಗೆ ಪೇಲಾದ್ರಿ ಮೊದಲ? ಇನ್ನ 1 ವರ್ಷ ಆಗಿಲ್ರಿ. ಮೇರ್ಯಾಗ ಆಗೈತ್ರಿ. ಸೆಡ್ಡು ಬಿಡತೈತ್ರಿ. ಎಡ್ಡು ವಾಸ ಬಿಡತೈತ್ರಿ. ಏನ ಶಿಲ ಏನೋ ವಾಸ ಬಿಡತೈತಿ. ಹತ್ತಿ ಎಣ್ಣಗೈತೆ ನಮ್ಮ ಅಣ್ಣನ ಮಗ ಬಂದಿದ್ ಯಾಕೋ ಅವು ಹತ್ತಿ ಎಣ್ಣಗೈತೆ ವಾಸ ಬಿಡತೈತಿ ಅನ್ನಗೈತಿ. ಅವ ಗಾಡಿ ಕಡೆ ಹೋಗಿದಾನ್ರಿ. ಗಾಡಿ ಕಡೆ ಹೋಗಿ ಕೈ ತೊಳ್ಕೊಂಡ್ರಿ ಹೊರಗೆ ಅಂಗಳಾಗ ಬಂದ್ ನಿಂತಾನ. ನಮ್ಮ ಅಣ್ಣ ಕರ್ಕೊಂಡ್ ಬರ್ತಾನ. ನಾವು ಬರೋದಿಲ್ಲ. ಹೊಳ್ಳಿ ಫೋನ್ ಹಚ್ಚಕ್ ಹಚ್ಚಿದಾನ. ನೀನ್ ಅವ್ನ ಬದಕೈತೆ ಅವ್ನ ಕರ್ಕೊಂಡ್ ಹೋಗ್ಲತ್ತ. 3 ರಾಕ್ ಹಚ್ಕೊಡ್ತಾನ್ರಿ ನಾ ಅಂತ ಹೇಳಿದಾನ. ಅದ್ ಹೇಳ್ರಿ ಅವ್ ಕೇಳಿಲ್ಲ. ಇದನ್ ರೀತಿ ಮಾಡಿ ಹೋಗಿದಾನ ನೋಡ್ರಿ. ಅವ್ ಬರೀ ಒಟ್ಟು ಹಡ್ದಾನ ಬಾರ ಈಗೂ ಬಾರ ದವಾಖಾನ್ಯಾಗು ಬಾ ಅಂದ್ರ ನಾ ಈಗ ಚನ್ಸಿಲ್ರಿ ಇನ್ನೊಂದ್ ಹೈಡ್ಯಾನ್ ಮಾಡ್ತೇನು ಅಂತೇಳಿ 40,000 ರೂಪಾಯಿ ಹೋಯ್ತು. ನಾನು ತುಂಬಿನ ರೊಕ್ಕ ತುಂಬದ ಜಗರ್ರಿ. ಅವ್ರ ಐತಿ ಮತ್ ಗಂಡ ಎಲ್ಲಾರು ಹೋಗ್ಬಿಟ್ರ. ಹೋಗ್ಲಾದ್ಲೆ ಆಳಾಕತ್ತಳಿಕೆ ನಾ ಬರತೇನೆ ಇರ್ತಂತೇಳಿ ನಮ್ಮ ಅಂತ ಮಕ್ಕಳು ಹೋಗಿ ತಗೊಂಡ್ ಬಂದ್ರಿ. ಹಿಂಗ ಆತಿರ್ಲ ಮತ್ತದ ಹಂಗಾಗೋದ್ಲೆ ಮಾಡ್ಕೊಂಡ್ ಹೋಗೋದ್ಲೆ ಹೋಗಿ ಎಳ್ದಾಗ ತಗೊಂಡ್ ಬಂದ್ರಿ. ಅದನ್ನ ಹುಡುಗಿನ ತಗೊಂಡ್ ಬಂದ್ರಿ. ಹೈರಾಣ ಮಾಡಿದ್ರಿ. 3 ರಾಗ ಬೆದ್ದ ಗಜ ಕಳಿಸ್ತಾನೆಪ್ಪ ಅಂತ ಹೇಳಿ ಅವ್ ಈಗೂ ಬಾರ ಹುಡುಗಿ ದಿನ ಬರ್ರಿ ಬರ್ರಿ ಅನ್ನೋದ್ಲೆ ಸೇವಾಯವನ್ನ ದಿನ ಬಾ ಅನ್ನತಾನು. ಈ ನಿಗರ್ ಬಾಳ ಆಗಾಕೈತಿ. 3 ರಾಗ ಹೋಗ್ಬೇಕ ತಗೋ ಇನ್ನ ಮಧ್ಯಾಹ್ನ ಬಂದ ಈ ರೆಡಿ ಮಾಡಿ ಹೋಗಿದಾನ. ಯಾಕೋ ಹೈತೇನಿ ವಾಸ ಬಿಡತೈತೆ. ನಾವ್ ಹಾದ್ಗೈತೆ ಎಲ್ಲರಿ ವಾಸ. ಅವ ಹಾಕಿದಾನ್ರಿ. ನಾ ಮಡಿಸಿ ತಗೊಂಡ್ ಹೋಗಿ ಅವ್ರ ಮನಿಗ್ ಹೋದ್ರಿ. ಎಲ್ರಿ ಅವಸವನ್ರಿ ಬಂದಿಲ್ರಿ. ಮತ್ತ ನಾ ತಗೋನಿ. ನಾ ಹಿಡ್ದಿಲ್ಲವು ನಾ ಹಿಡ್ದಿಲ್ಲ ನಾ ವಿಶ್ವಾಸ ಕೊಯ್ತೀನ್ರಿ. ಇವ್ ಏನ್ ಅಡಿಕೆ ಚಿಡ್ತಾನ. ನಾವ್ ಅಲ್ಲಿ ಏನ್ ಅಲ್ಲ ಚಲೋ ಮಾಡಿದೀನಿ ನಾನು. ಯಾಕವ ಅಂತ ಹುಡುಗಿನ ಗಪ್ ಮಾಡತ್ತೇನೆ. ಆತ್ ಹೋಗಿತ್ರಿ ಆ ಹುಡುಗಿ. ಆತ್ ಹೋಗ್ರು ಒಟ್ಟ ಗಪ್ಪಾಗತ್ ಬಕ್ ಬಾಯಿಂದ ಮೂಗಿನಿಂದ ಎಲ್ಲಾ ಬರಾಕೈತೆ. ಹೈತೀನಿ ವಾಸ ಬಿಡಾಕೈತಿ.